CLP ಸಭೆಯಲ್ಲಿ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ನಮ್ಮ ಪತ್ರಕ್ಕೆ ಅನುದಾನ ಬಿಡುಗಡೆ ಆಗಲ್ಲ, ಗ್ರ್ಯಾಂಟ್ ಕೊಡಲ್ಲ, ಅದೇ ನಮ್ಮ ಪತ್ರವನ್ನು ಗುತ್ತಿಗೆದಾರರು ಹಿಡ್ಕೊಂಡು ಹೋದರೆ ಕೆಲಸ ಆಗುತ್ತೆ ಅನ್ನೋಂಥ ಒಂದಷ್ಟು ಆರೋಪಗಳನ್ನು CLP ಸಭೆಯಲ್ಲಿ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಹೊರಗೆ ಬರ್ತಾ ಇದೆ ಸರ್. ಕೆಲವು ಇಲಾಖೆ ಸಚಿವರುಗಳು ಈ ಥರ ಒಂದು ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲ ಜಗಜ್ಜಾಹೀರಾಗಿದೆ. ಇಡೀ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ನಾವು ಶಾಸಕರು ಪತ್ರವನ್ನು ಕೊಟ್ಟರೆ ಅದಕ್ಕೆ ಮಾನ್ಯತೆ ಇಲ್ಲ, ಬೇರೆಯವರು ಶಾಸಕರಿಂದ ನಾವು ಹಾಕ್ಸ್ಕೊಂಬರ್ತೀವಿ ಅಂತ ತೊಗೊಂಡೋಗೋದಕ್ಕೆ ಮಾನ್ಯತೆ ಸಿಗ್ತಾ ಇದೆ ಅಂತಕ್ಕಂಥದ್ದಿದೆ. ಅದು ಏನು ಅಮೇಶದಿಂದ ಇವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೊರಗಡೆ ಚರ್ಚೆ ಆಗ್ತಾ ಇದೆ. ಅದರಿಂದ ದಯಮಾಡಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಮೊನ್ನೆನೂ ಕೂಡ ಒಂದು ಎಲ್ಲ ಪಕ್ಷದ ಸಭೆ ನಡೆದಾಗ ಸ್ಪೀಕರ್ ಮುಂದೆನೇ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಹಿಂದೆ ಈ ಥರ ಇರಲಿಲ್ಲ. ಅವ್ರ ಕ್ಷೇತ್ರದಲ್ಲಿ ಏನಾರು ಆಗಬೇಕು ಅಂದರೆ ಶಾಸಕರು ಹೇಳಿದಕ್ಕೆ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಗೌರವ ಕೊಡೋರು. ಇದು ಟ್ರಾನ್ಸ್ಫರ್ಸಿಂದ ಹಿಡಿದು ಅಭಿವೃದ್ಧಿ ಹಣದವರೆಗೂ ಕೂಡ ಅಲ್ಲಿ ಏನೇ ಆಗಬೇಕು ಅಂದರೂ ಶಾಸಕರು ಏನು ಹೇಳ್ತಾರೆ ಅದಕ್ಕೆ ಮಾನ್ಯತೆ ಇತ್ತು. ಇವತ್ತು ಆ ಥರ ಇಲ್ಲ. ಅವ್ರ ಕಾರ್ಯಕರ್ತರು ಹೇಳಿದ್ದು, ಅವರು ಬೇರೆಯವರು ಅವರ ಹಿಂಬಾಲಕರು ಹೇಳಿದ್ದು, ಯಾರೋ ಗುತ್ತಿಗೆದಾರರು ಹೇಳಿದಂಥದ್ದು ನಡೀತಾ ಇದೆ. ಇದು ಸರಿಯಲ್ಲ ಈ ಬೆಳವಣಿಗೆ. ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಸಭಾಪತಿಗಳಿಗೂ ಸ್ಪೀಕರ್ ಅವ್ರಿಗೂ ಕೂಡ ಇಬ್ಬರು ಮುಂದೆನೂ ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾನು ವ್ಯಕ್ತಪಡಿಸಿದೆ ಮೊನ್ನೆ. ಆದರೆ ಖಂಡಿತ ಅದಕ್ಕೇನು ಕೂಡ ಅವರಿಂದ ಪ್ರತಿಕ್ರಿಯೆ ಬರಲಿಲ್ಲ. ಆಲೋಚನೆ ಮಾಡಿ ಮುಂದೆ ಸರಿದಾರಿಗೆ ತಗೊಂಡೋಗಿ ಪ್ರಯತ್ನ ಮಾಡಿ ಅಂತ ನಾನು ಅವ್ರಿಗೆ. CLP ಸಭೆಯಲ್ಲಿ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ನಮ್ಮ ಪತ್ರಕ್ಕೆ ಅನುದಾನ ಬಿಡುಗಡೆ ಆಗಲ್ಲ, ಗ್ರ್ಯಾಂಟ್ ಕೊಡಲ್ಲ, ಅದೇ ನಮ್ಮ ಪತ್ರವನ್ನು ಗುತ್ತಿಗೆದಾರರು ಹಿಡ್ಕೊಂಡು ಹೋದರೆ ಕೆಲಸ ಆಗುತ್ತೆ ಅನ್ನೋಂಥ ಒಂದಷ್ಟು ಆರೋಪಗಳನ್ನು CLP ಸಭೆಯಲ್ಲಿ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಹೊರಗೆ ಬರ್ತಾ ಇದೆ ಸರ್. ಕೆಲವು ಇಲಾಖೆ ಸಚಿವರುಗಳು ಈ ಥರ ಒಂದು ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲ ಜಗಜ್ಜಾಹೀರಾಗಿದೆ. ಇಡೀ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ನಾವು ಶಾಸಕರು ಪತ್ರವನ್ನು ಕೊಟ್ಟರೆ ಅದಕ್ಕೆ ಮಾನ್ಯತೆ ಇಲ್ಲ, ಬೇರೆಯವರು ಶಾಸಕರಿಂದ ನಾವು ಹಾಕ್ಸ್ಕೊಂಬರ್ತೀವಿ ಅಂತ ತೊಗೊಂಡೋಗೋದಕ್ಕೆ ಮಾನ್ಯತೆ ಸಿಗ್ತಾ ಇದೆ ಅಂತಕ್ಕಂಥದ್ದಿದೆ. ಅದು ಏನು ಅಮೇಶದಿಂದ ಇವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೊರಗಡೆ ಚರ್ಚೆ ಆಗ್ತಾ ಇದೆ. ಅದರಿಂದ ದಯಮಾಡಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಮೊನ್ನೆನೂ ಕೂಡ ಒಂದು ಎಲ್ಲ ಪಕ್ಷದ ಸಭೆ ನಡೆದಾಗ ಸ್ಪೀಕರ್ ಮುಂದೆನೇ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಹಿಂದೆ ಈ ಥರ ಇರಲಿಲ್ಲ. ಅವ್ರ ಕ್ಷೇತ್ರದಲ್ಲಿ ಏನಾರು ಆಗಬೇಕು ಅಂದರೆ ಶಾಸಕರು ಹೇಳಿದಕ್ಕೆ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಗೌರವ ಕೊಡೋರು. ಇದು ಟ್ರಾನ್ಸ್ಫರ್ಸಿಂದ ಹಿಡಿದು ಅಭಿವೃದ್ಧಿ ಹಣದವರೆಗೂ ಕೂಡ ಅಲ್ಲಿ ಏನೇ ಆಗಬೇಕು ಅಂದರೂ ಶಾಸಕರು ಏನು ಹೇಳ್ತಾರೆ ಅದಕ್ಕೆ ಮಾನ್ಯತೆ ಇತ್ತು. ಇವತ್ತು ಆ ಥರ ಇಲ್ಲ. ಅವ್ರ ಕಾರ್ಯಕರ್ತರು ಹೇಳಿದ್ದು, ಅವರು ಬೇರೆಯವರು ಅವರ ಹಿಂಬಾಲಕರು ಹೇಳಿದ್ದು, ಯಾರೋ ಗುತ್ತಿಗೆದಾರರು ಹೇಳಿದಂಥದ್ದು ನಡೀತಾ ಇದೆ. ಇದು ಸರಿಯಲ್ಲ ಈ ಬೆಳವಣಿಗೆ. ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಸಭಾಪತಿಗಳಿಗೂ ಸ್ಪೀಕರ್ ಅವ್ರಿಗೂ ಕೂಡ ಇಬ್ಬರು ಮುಂದೆನೂ ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾನು ವ್ಯಕ್ತಪಡಿಸಿದೆ ಮೊನ್ನೆ. ಆದರೆ ಖಂಡಿತ ಅದಕ್ಕೇನು ಕೂಡ ಅವರಿಂದ ಪ್ರತಿಕ್ರಿಯೆ ಬರಲಿಲ್ಲ. ಆಲೋಚನೆ ಮಾಡಿ ಮುಂದೆ ಸರಿದಾರಿಗೆ ತಗೊಂಡೋಗಿ ಪ್ರಯತ್ನ ಮಾಡಿ ಅಂತ ನಾನು ಅವ್ರಿಗೆ